ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ನಿಮ್ಮ ಅಂಗದಾಚಾರವ ಕಂಡು ನನಗೆ ಲಿಂಗ ಸಂಘವಾಯಿತು. ಬಸವಣ್ಣ ನಿಮ್ಮ ಅಂಗದಾಚಾರವ ಕಂಡು ನನಗೆ ಲಿಂಗ ಸಂಘವಾಯಿತು. ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ನನಗೆ ಜಂಗಮ ಸಂಘವಾಯಿತು. ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ನನಗೆ ನಿಜವೂ ಸಾಧ್ಯವಾಯಿತು. ಚನ್ನಮಲ್ಲಿಕಾರ್ಜುನಯ್ಯ ದೇವರನ್ನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ, ಮಂತ್ರ ಪುರುಷ, ವಿಭೂತಿ ಪುರುಷ, ಶ್ರೀಕುಲೋದ್ಧಾರಕ, ದಲಿತೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ನನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು, ಕಲ್ಯಾಣ ನಾಡಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ, ಹಳ್ಳಿಗೆ ಒಂದು ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಬಸವತತ್ವ ಪ್ರಚಾರವನ್ನು ಮಾಡಿರ್ತಕ್ಕಂತಹ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನ, ಕಲ್ಯಾಣ ಮೇಳ ಶರಣ ಮೇಳ ಕಲ್ಯಾಣ ಪರ್ವದ ರೂವಾರಿಗಳು, ಬಸವ ಕಲ್ಯಾಣದಲ್ಲಿ 108 ಅಡಿ ಎತ್ತರದ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಾದೇವಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಇಂದಿನ ಬಸವ ಮಾರ್ಗ ಪ್ರತಿಷ್ಠಾನ ಸತ್ಯಂಪೇಟ್ ಚಾರಿಟೇಬಲ್ ಮತ್ತು ಎಂಟರ್ಪ್ರೈಸಸ್ ಜಾಗತಿಕ ಲಿಂಗಾಯತ್ ಮಹಾಸಭೆ ಶಹಾಪುರ್ ಬಸವ ಬೆಳಕು 135ನೆಯ ಕಾರ್ಯಕ್ರಮದಲ್ಲಿ ಮತ್ತು ವಿಶೇಷವಾಗಿ ವಿಶ್ವರಾಧ್ಯ ಸತ್ಯಂಪೇಟ್ ದಂಪತಿಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣು ಬಂಧು ಮಿತ್ರರಿಗೂ ಅನಂತ ಶರಣು ಶರಣಾರ್ಥಿಗಳು. ಯಾವುದೇ ಒಂದು ಸಮಾಜ, ಧರ್ಮ, ನಾಡು, ರಾಷ್ಟ್ರ ಉಳಿಬೇಕಾಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳಿಬೇಕು. ಎಲ್ಲಿವರೆಗೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿತದೆ ಅಲ್ಲಿವರೆಗೆ ಮಾತ್ರ ನಮ್ಮ ಸಮಾಜ, ನಾಡು, ರಾಷ್ಟ್ರವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಅದನ್ನ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ ಮರೆತು ಬಿಟ್ಟಿವಿ ಅಂದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತ ಬಸವಾದಿ ಪ್ರಮುಖರು ಕೊಟ್ಟಿರ್ತಕ್ಕಂಥ ಈ ಒಂದು ಲಿಂಗಾಯತ ಧರ್ಮ ಉಳಿಬೇಕಾಗಿತ್ತಂತಂದ್ರೆ ನಮ್ಮ ವಚನ ಸಾಹಿತ್ಯ ಉಳಿಲೇಬೇಕಾಗ್ತದೆ, ಮತ್ತೆ ಶರಣ ಸಂಸ್ಕೃತಿ ಉಳಿಲೇಬೇಕಾಗ್ತದೆ. ಎಲ್ಲಿವರೆಗೆ ನಮ್ಮ ವಚನ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿ ಉಳಿತದೋ ಅಲ್ಲಿವರೆಗೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಹಾಪುರ್ ಭಾಗದಲ್ಲಿ ಈ ಒಂದು ನಮ್ಮ ಒಂದು ವಚನ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ತಮ್ಮದೇ ಆದಂತ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥ ಶರಣರಂತೆ ಯಾರಾದ್ರೂ ಇದ್ರೆ ಅದು ನಮ್ಮ ವಿಶ್ವರಾಜ ಸತ್ಯಂಪೇಟ್ ಅವರಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸನ್ಮಾನ್ಯ ನಮ್ಮ ಶರಣ ಸಹೋದರರಾಗಿರ್ತಕ್ಕಂಥ ವಿಶ್ವರಾಜ ಸತ್ಯಂಪೇಟ್ ಅವರಿಗೆ ತಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇವತ್ತಿನ ನಮ್ಮ ಯುವ ಪೀಳಿಗೆಗೆ, ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಒಂದು ಧರ್ಮದ ಮತ್ತು ನಮ್ಮ ಶರಣ ಸಂಸ್ಕೃತಿಯ ವಚನ ಸಾಹಿತ್ಯದ ಸ್ಪರ್ಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇವತ್ತ ಮನುಷ್ಯರಿಗೆ ಲೌಕಿಕ ಬದುಕಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಕಾಯಕ. ಆದರೆ ಇವತ್ತು ನಮ್ಮ ಅನೇಕ ಜನ ಯುವಕರು, ಮಕ್ಕಳು ಏನಂತಂದ್ರೆ ಅದನ್ನ ಬಿಟ್ಟು ಲೌಕಿಕ ಬದುಕಿನ ಮುಖ್ಯವಾಗಿರ್ತಕ್ಕಂಥ ಕಾಯಕವನ್ನ ಬಿಟ್ಟು ಇವತ್ತ ಅನೇಕರೇನಂದ್ರೆ ದುಶ್ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು,
ದೇಶದ್ರೋಹಿಗಳ ಹಿಂದೆ ಸುತ್ತಕ್ಕಂಥದ್ದು, ರಾಜಕಾರಣಿಗಳ ಹಿಂದೆ ಸುತ್ತಿ ಏನಂತಂದ್ರೆ ತಮ್ಮ ಜೀವನದ ಅಮೂಲ್ಯವಾದಂತ ಸಮಯವನ್ನು ಹಾಳು ಮಾಡ್ಕೊಳ್ಳೋ ಮುಖಾಂತರ ಕ್ಷುಲ್ಲಕ ಸುಖಕ್ಕಾಗಿ ಏನಂತಂದ್ರೆ ತಮ್ಮ ಅಮೂಲ್ಯವಾದಂತ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಒಂದ್ ಕಡೆ ಹೇಳ್ತಾರೆ ಶರಣರು ಏನಂತಂದ್ರೆ, ತಾರಬಲ ಎಲ್ಲಿ ಹೋದ್ರೂ ಏನ್ ಸಿಗೋದಿಲ್ಲ, ಎಲ್ಲಿ ನಮಗ್ ಸಿಗಬೇಕಂದ್ರೆ ನಮ್ ಕಾಯಕನೇ ಬಹಳ ಮುಖ್ಯ. ತಾರಬಲ ಚಂದ್ರಬಲ ಎಲ್ಲ ಸುಳ್ಳು, ಎಲ್ಲಕ್ಕಿಂತ ದೊಡ್ಡ ಬಲ ಅಂತ ಯಾವ್ದಾದ್ರು ಇದ್ರೆ ಕಾಯಕ ಬಲ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ನಾವು ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ಬೇಕು. ನಮ್ಮ ಶರಣರು ಹೇಳಿದಾಗೆ ನಮ್ಮ ಕಾಯಕಕ್ಕೆ ನಾವು ಹೆಚ್ಚಿನ ಒಂದು ಬಲವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಏನಂತಂದ್ರೆ ಇವತ್ತ ಮಕ್ಕಳಿಗೆ ನೋಡಿ, ಇವತ್ತ ನಮ್ಮ ಒಂದು ಬದುಕನ್ನು ಹಸನಾಗಬೇಕು, ಪ್ರತಿಯೊಬ್ಬರ ಒಂದು ವ್ಯಕ್ತಿತ್ವ ಉತ್ತಮವಾದಂತ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರ ಎಲ್ಲರಿಗೂ ಏನಂತಂದ್ರೆ ನಮ್ಗೇನ ಬೇಕಂದ್ರೆ ಜ್ಞಾನ, ಆರೋಗ್ಯ, ಜ್ಞಾನ, ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥ. ಆರೋಗ್ಯ, ಜ್ಞಾನ, ಸಂಸ್ಕಾರ ಮತ್ತು ಸಾತ್ವಿಕ ಆಹಾರ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ. ನಾವು ಒಳ್ಳೆಯ ವ್ಯಕ್ತಿತ್ವ ಆಗಬೇಕು, ನಾವು ಒಳ್ಳೆಯ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಆರೋಗ್ಯ, ಜ್ಞಾನ, ಸಂಸ್ಕಾರ ಮತ್ತು ಸಾತ್ವಿಕ ಆಹಾರ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತ ಆರೋಗ್ಯವಂತರಾಗಿರ್ಬೇಕಂತಂದ್ರೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏನಂತಂದ್ರೆ ಯೋಗ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಸಾತ್ವಿಕ ಆಹಾರವನ್ನು ಊಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವಾಗ ಸಂಸ್ಕಾರ ಸಿಗ್ಬೇಕಾಗಿತ್ತಂದ್ರ ಅದು ನಮ್ಮ ವಚನ ಸಾಹಿತ್ಯದಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಈ ವಚನ ಸಾಹಿತ್ಯ ಎಂತ ಸಾಹಿತ್ಯ? ಸತ್ಯವನ್ನು ಕಂಡು ಉಳಿದು ಅಭಿವ್ಯಕ್ತವಾಗಿರ್ತಕ್ಕಂಥ ಸಾಹಿತ್ಯವೇ ವಚನ ಸಾಹಿತ್ಯ ಅಂತಕ್ಕಂಥ. ಅದೇ ರೀತಿ ಈ ವಚನ ಸಾಹಿತ್ಯ ಎಂತ ಸಾಹಿತ್ಯ ಅಂತಂದ್ರೆ ಎಂಥವರಿಗೂ ಕೂಡ ನಡೆ ನುಡಿ ಒಂದಾಗಿಸಿಕೊಂಡು ಅನುಭವಿಸಿ ಅಭಿವ್ಯಕ್ತಪಡಿಸಿರ್ತಕ್ಕಂಥ ಸಾಹಿತ್ಯವೇ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯದ ಒಂದು ಜ್ಞಾನದ ಮಹಾಸಾಗರನೇ ಇದೆ. ವಚನ ಸಾಹಿತ್ಯದಲ್ಲಿ ಜ್ಞಾನದ ಒಂದು ಮಹಾಸಾಗರ ಇದೆ. ಯಾವ ರೀತಿಯ ಪರುಷ ಯಾವ ರೀತಿ ಒಂದು ಲೋಹಕ್ಕೆ ಮುಟ್ಟಿದ್ರೆ ಅದು ಚಿನ್ನ ಆಗ್ತದಲ್ಲ, ಅಂತ ಎಂತಹ ವ್ಯಕ್ತಿಗಳಿಗೂ ಒಂದು ಈ ವಚನ ಸಾಹಿತ್ಯ ಸ್ಪರ್ಶ ಆಯ್ತಂದ್ರ ಎಂಥ ವ್ಯಕ್ತಿಗಳು ಕೂಡ ಏನಂತಂದ್ರೆ ಒಳ್ಳೆ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಈ ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ನಮಗೆ ನಾವೇನಂತಂದ್ರೆ ಮಕ್ಕಳಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು ದುಡ್ಡು ಖರ್ಚು ಮಾಡಿ ಇವತ್ತು ನಾವು ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಆದ್ರೆ ಎಲ್ಲೋ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದನ್ನ ಮರಿತಾ ಇದ್ದೀವಿ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಏನಂದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ನಾವೇನಂದ್ರೆ ಸಂಪನ್ಮೂಲ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ನಾವು ಮಕ್ಕಳನ್ನ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ. ಖ್ಯಾತ ವಿಜ್ಞಾನಿ ಐನ್ಸ್ಟೀನ್ ಕೂಡ ಅದೇನೆ ಹೇಳ್ತಾರೆ, ಸೈನ್ಸ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂತ. ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಬ್ಲೈಂಡ್, ರಿಲಿಜನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್, ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಲೇಮ್ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವಿಜ್ಞಾನ ಮತ್ತು ಅಧ್ಯಾತ್ಮ ಎರಡು ಕೂಡಿಕೊಂಡು ಹೋದಾಗ ಮಾತ್ರ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಧರ್ಮದಲ್ಲಿ ವಿಜ್ಞಾನ ಇರ್ಲಿಲ್ಲ ಅಂದ್ರೆ ಅದು ಅಂಧಕಾರ ಧರ್ಮ, ಮೂಢನಂಬಿಕೆ ಕಡೆ ತಗೊಂಡು ಹೋಗ್ತದೆ. ಅದಕ್ಕಾಗಿ ಏನಂತಂದ್ರೆ ಈ ಒಂದು ನಾವೇನಂದ್ರೆ ವಿಜ್ಞಾನ ತಂತ್ರಜ್ಞಾನದ ಜೊತೆಗೆ ಈ ಆಧ್ಯಾತ್ಮಿಕತೆಯನ್ನ ಬೆಳೆಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು, ಅದರಂತೆ ನಡೆದುಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ಕಾರ್ಯವನ್ನ ವಿಶ್ವಗುರು ಬಸವಣ್ಣನವರು ಮಾಡಿರ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ 1,96,000 ಜನ ಶರಣರು, 1,96,000 ಜನ ಶರಣರು
770 ಜನ ಅಮರಗಣಗಳು, 336 ವಚನಕಾರರು, 36 ಜನ ವಚನಕಾರ್ತಿಯನ್ನ ಒಂದೇ ವೇದಿಕೆ ಮೇಲೆ ಕೂಡಿಸಿಕೊಂಡು ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ಏಕೈಕ ಉದಾಹರಣೆ ಈ ಜಗತ್ತಿನಲ್ಲಿ ಯಾವ್ದಾದ್ರೂ ಬಸವ ಕಲ್ಯಾಣ ಅನುಭವ ಮಂಟಪ ಅಂತ ಹೇಳಬೇಕು. ವಿಶ್ವಗುರು ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡೋ ಮುಖಾಂತರ ಏನಂತಂದ್ರೆ ಈ ವಚನ ಸಾಹಿತ್ಯದ ಮುಖಾಂತರ ಈ ಒಂದು ವೈಚಾರಿಕತೆ ಮತ್ತು ವೈಚಾರಿಕತೆಯನ್ನ ಪ್ರಚಾರ ಮಾಡಿರ್ತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರು. ಅದಕ್ಕಾಗಿ ಏನಂತಂದ್ರ ಅಂತ ಒಂದು ವಚನ ಸಾಹಿತ್ಯವನ್ನ ನಾವು ಪ್ರತಿದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಮಕ್ಕಳಿಗೆ ಏನಂತಂದ್ರೆ ಒಂದು ಈ ಆರೋಗ್ಯ, ಜ್ಞಾನ, ಸಂಸ್ಕಾರದ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದು ವಚನ ಸಾಹಿತ್ಯದ ಪುಸ್ತಕಗಳನ್ನು ಇಡಬೇಕು. ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಇವತ್ತೇನಂತಂದ್ರೆ ಶಿಕ್ಷಣದ ಜೊತೆಗೆ ಏನಂತಂದ್ರೆ ಇವತ್ತು ವೈಜ್ಞಾನಿಕತೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೀತಾ ಇದೆ, ಬಹಳಷ್ಟು ಮುಂದುವರಿತಾ ಇದೆ. ಆದ್ರೆ ಕೇವಲ ವಿಜ್ಞಾನ ತಂತ್ರಜ್ಞಾನ ಮುಂದುವರಿತು, ಅದ್ರ ಜೊತೆ ಆಧ್ಯಾತ್ಮಿಕತೆ ಇರಲಿಲ್ಲ ಅಂತಂದ್ರೆ ವಿನಾಶದತ್ತ ಹೋಗ್ತದೆ ಅಂತ ಹೇಳ್ತಾರೆ ಕೆಲವು ಸಾಹಿತಿಗಳು. ಬರೀ ವಿಜ್ಞಾನ ತಂತ್ರಜ್ಞಾನ ಇತ್ತು, ಅದರಲ್ಲಿ ಧರ್ಮ ಇರಲಿಲ್ಲ ಅಂತಂದ್ರೆ ಅದು ವಿನಾಶದತ್ತ ಹೋಗ್ತದೆ. ಒಂದ್ ವೇಳೆ ವಿಜ್ಞಾನ ತಂತ್ರಜ್ಞಾನದ ಜೊತೆಗೆ ಧರ್ಮ ಇತ್ತಂದ್ರೆ ಅದು ವಿಕಾಸದತ್ತ ಹೋಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಇವತ್ತಿನ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಜೊತೆಗೆ ಒಂದು ಧರ್ಮ ಕೂಡ ಬಹಳಷ್ಟು ಮುಖ್ಯವಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ವಚನ ಸಾಹಿತ್ಯವನ್ನ ನಾವು ತಿಳ್ಕೊಂಡು ಮುಂದುವರಿಬೇಕಾಗಿದೆ. ಈ ವಚನ ಸಾಹಿತ್ಯದಲ್ಲಿ ಎಂಥವರಿಗೂ ಕೂಡ ಮಹಾಮಾನವರನ್ನಾಗಿ ಮಾಡಿಸ್ತಕ್ಕಂಥ ಶಕ್ತಿ ಇದೆ ಇದರಲ್ಲಿ. ಅದಕ್ಕಾಗಿ ಏನಂತಂದ್ರೆ ಒಂದ್ಸಲ ಬಸವಣ್ಣನವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಹೇಳ್ತೀನಿ. ಬಸವಣ್ಣನವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ನೀಲಾಂಬಿಕೆಯವರ ಜೊತೆ ರಾಜಬೀದಿಯಲ್ಲಿ ಬರ್ತಾ ಇರ್ತಾರ. ರಾಜಬೀದಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಂತಂದ್ರೆ ಅಲ್ಲಿ ಅವನ ಹೆಸರೇ ಕಳ್ಳ ವೀರಭದ್ರ. ಅವನು ತನ್ನ ಹೆಂಡತಿ ಜೊತೆ ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾನ. ಅವಾಗ ಆ ಕಳ್ಳ ವೀರಭದ್ರನ ಹೆಂಡತಿಯ ಕಣ್ಣು ಶರಣೆ ತಾಯಿ ನೀಲಾಂಬಿಕೆಯವರ ಕಿವಿಯಲ್ಲಿಟ್ಟಿರ್ತಕ್ಕಂಥ ಓಲೆಗಳ ಮೇಲೆ ಬೀಳ್ತವೆ. ಅವಾಗ ಹೇಳ್ತಾಳೆ, ಗಂಡಗಾಕಿ ಹೇಳ್ತಾಳೆ, ಏನಾದ್ರೂ ಮಾಡ, ನೀ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಆ ತಾಯಿ ನೀಲಾಂಬಿಕೆಯವರ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳು ನನಗೆ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಅವಾಗ ಕಳ್ಳ ವೀರಭದ್ರ ಮನೆಗೆ ಬರ್ತಾನೆ. ಮನೆಗೆ ಹೋಗ್ಬೇಕಂದ್ರೆ ಹಣೆ ಮೇಲೆ ವಿಭೂತಿ ಇರಬೇಕು, ಕೊರಳಲ್ಲಿ ಲಿಂಗ ಇರಬೇಕು, ಅಂದ್ರೆ ಮನೆಯಲ್ಲಿ ಬಿಡ್ತಾರೆ, ಅಂದ್ರೆ ಬಿಡೋದಿಲ್ಲ. ಅದಕ್ಕೇನ್ ಮಾಡ್ತಾನ, ಏನೋ ವಿಭೂತಿ ಹಚ್ಕೊಳ್ತಾನ, ಅದ್ರ ಲಿಂಗ ಎಲ್ಲಿಂದ ತರ್ಬೇಕು? ಒಂದು ಕಲ್ಲನ್ನ ಬಟ್ಟೆಯಲ್ಲಿ ಕಟ್ಕೊಂಡು ಕೊರಳಿ ಕಟ್ಕೊಳ್ತಾನ. ಅವನಿಗೆ ಒಳಗಡೆ ಬೀಳ್ತಾರ, ಮನೆಯಲ್ಲಿ ಬಿಡ್ತಾರ. ಬಿಟ್ಟಿದ್ಮೇಲೆ ಅಲ್ಲಿ ಪ್ರಸಾದ ಮಾಡ್ತಾನೆ ಮನೆಯಲ್ಲಿ. ನಂತರ ರಾತ್ರಿ ಆದ್ಮೇಲೆ ಗುರು ಬಸವಣ್ಣನವರು ಧರ್ಮಪತ್ನಿ ನೀಲಾಂಬಿಕೆಯವರ ಜೊತೆ ಮಲ್ಕೊಂಡಿರ್ತಕ್ಕ ಸಂದರ್ಭದಲ್ಲಿ ಹೋಗ್ತಾನ. ಅವ್ರ ನಿದ್ದೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಿವಿಯಲ್ಲಿರ್ತಕ್ಕಂಥ ಓಲೆಯನ್ನ ತೆಕ್ಕೊಳ್ತಾನ. ನಂತರ ಅವನಿಗೆ ಆಸೆ ಜಾಸ್ತಿ ಆಯ್ತು, ಕೊರಳಲ್ಲಿರ್ತಕ್ಕಂಥ ಬಂಗಾರನು ಕೂಡ ತೆಕ್ಕೊಲಿಕ್ಕೆ ಹೋಗ್ತಾನ. ಅವಾಗ ತಾಯಿ ನೀಲಾಂಬಿಕೆಯವರಿಗೆ ಎಚ್ಚರ ಆಗಿ ಕಳ್ಳ 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 ಅಂತ ಹೇಳಿ ಚೀರಿದಂತ ಸಮಯದಲ್ಲಿ ಬಸವಣ್ಣನವರಿಗೆ ಎಚ್ಚರ ಆಗ್ತದ, ಎಲ್ಲಿ ಕಳ್ಳ? ಕಳ್ಳಲ್ಲ, ಸಾಕ್ಷಾತ್ ಕೂಡಲ ಸಂಗಮ ದೇವ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಸವಣ್ಣನವರು. ಅವಾಗ ಆ ಕಳ್ಳ ವೀರಭದ್ರನಿಗೆ ಅರಿವಾಗ್ತದ, ಇಲ್ಲ ಪ್ರಧಾನಿಗಳೇ, ನಾನು ಕಳ್ಳನೇ ಅಂತ. ಇಲ್ಲ ನೀನು ಕಳ್ಳ ಇಲ್ಲ, ನೀನು ಸಾಕ್ಷಾತ್ ಕೂಡಲ ಸಂಗಮ ದೇವ. ಇಲ್ಲ ಕಳ್ಳನೇ ಇದ್ದ ಅಂತಾನೆ. ಇಲ್ಲ, ನಿನ್ನ ಹಣೆ ಮೇಲೆ ವಿಭೂತಿ ಇದೆ, ಕೊರಳಲ್ಲಿ ಲಿಂಗ ಇದೆ, ಹೇಗೆ ನೀನು ಕಳ್ಳ ಆಗ್ಲಿಕ್ಕೆ ಸಾಧ್ಯ ಇದೆ? ನೀನು ಸಾಕ್ಷಾತ್ ಕೂಡಲ ಸಂಗಮ ದೇವನೇ ಅಂತ ಹೇಳ್ತಾ ಇದ್ದ. ಅವಾಗ ಕಳ್ಳ ವೀರಭದ್ರ, ಇಲ್ಲ ನನ್ನ ಕೊರಳಲ್ಲಿ ಲಿಂಗ ಇಲ್ಲ, ಅದು ಕಲ್ಲಿದೆ ಅಂತಾನೆ. ಇಲ್ಲ ತೆಗೆದು ತೋರ್ಸಂತಂದ. ಅವಾಗ ಆ ಬಟ್ಟೆ ಬಿಚ್ಚಿ ಆ ಕಲ್ಲನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಗುರು ಬಸವಣ್ಣನವರ ದೃಷ್ಟಿ ಬಿದ್ದಿದ್ದೇ ತಡ ಆ ಕಲ್ಲು ಲಿಂಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದು. ಅದಕ್ಕಾಗಿ ಅಂತ ಒಬ್ಬ ಕಳ್ಳ ಮುಂದೆ ಬಸವಣ್ಣನವರ ಒಂದು ಪ್ರಭಾವದಿಂದ ಆ ಕಳ್ಳ ವೀರಭದ್ರ ಮಹಾ ಶರಣರಾಗ್ತಾನೆ, ಮಹಾನ್ ವಚನಕಾರನ ಕೂಡ ಆಗ್ತಾನೆ. ಅಂತಹ
ಒಂದು ಶಕ್ತಿ ಗುರು ಬಸವಣ್ಣನವರಲ್ಲಿ ಇತ್ತು ಅಂತಕ್ಕಂಥದ್ದು ಅಷ್ಟೇ. ಈ ಏನ ಒಂದು ಅಸ್ಪೃಶ್ಯತೆ ಆವಾಗಿನ ಕಾಲದಲ್ಲಿ ಬಹಳಷ್ಟು ತಾಂಡವಾಡ್ತಂಥ ಸಂದರ್ಭದಲ್ಲಿ ಒಂದ್ಸರಿ ರಾಜಬೀದಿಯಲ್ಲಿ ಬಸವಣ್ಣನವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಅವರಿಗೆ ಕೆಳವರ್ಗದ ಜನರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ ತೋರಿಸ್ತದೆ ಇದು ಘಟನೆ. ಏನಂದ್ರೆ ರಾಜಬೀದಿಯಲ್ಲಿ ಬಸವಣ್ಣನವರು ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನ ಹೆಸರೇ ತಂಬೂರಿ ನಾಗಣ್ಣ. ಆ ತಂಬೂರಿ ನಾಗಣ್ಣ ಒಂದು ಅಸ್ಪೃಶ್ಯ ಜಾತಿಗೆ ಸೇರಿರ್ತಕ್ಕಂಥವನಾಗಿರ್ತಾನ. ಆ ಸಂದರ್ಭದಲ್ಲಿ ಅವನೇನಂದ್ರೆ ಒಂದು ಬಾವಿಯಲ್ಲಿ ನೀರು ತೋಡ್ಕೊಂಡು ಕುಡಿಬೇಕನ್ನುವಂಥ ಸಂದರ್ಭದಲ್ಲಿ ಅನೇಕ ಮೇಲ್ವರ್ಗದ ಜನರು ಅವನಿಗೆ ಕಲ್ಲಿನಿಂದ ಕಟ್ಟಿಗೆಯಿಂದ ಹೊಡೆದು ಮೂರ್ಛೆ ಹೋಗಿ ಬೀಳ್ತಾನ. ಮೈಯೆಲ್ಲ ರಕ್ತ ಆಗಿರ್ತದ, ತಲೆಯಿಂದ ರಕ್ತ ಸೋರ್ತಾ ಇರ್ತದ, ಮೈಯೆಲ್ಲ ರಕ್ತ ಆಗಿರ್ತದ, ಕಣ್ಣು ಕಾಣಿಸ್ತಾ ಎಲ್ಲ ಮೂರ್ಛೆ ಹೋಗಿ ಬಿದ್ದಿರ್ತಾನ. ಆ ಸಂದರ್ಭದಲ್ಲಿ ಬಸವಣ್ಣನವರು ರಾಜಬೀದಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದ ತಕ್ಷಣ ಬಸವಣ್ಣನವರು ಹೋಗಿ ಅವನಿಗೆ ಎತ್ಕೊಂಡ ತಕ್ಷಣ ಅವ್ನಿಗೆ ಎತ್ಕೊಂಡು ಸ್ವಲ್ಪ ನೀರು ಹಾಕಿದ ತಕ್ಷಣ ಬಸವಣ್ಣ ಅಂತ ಕರೀತಾನ ಅವನು. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಇವನ್ ಕಣ್ಣು ಕಾಣಿಸ್ತಾ ಇಲ್ಲ, ಮೂರ್ಛೆ ಹೋಗಿ ಬಿದ್ದಿದ್ದಾನೆ, ಬಸವಣ್ಣ ಅಂತ ನಿಂಗೆ ಹೆಂಗ್ ಗೊತ್ತಪ್ಪ ಅಂದ್ರೆ ಅವಾಗ ತಂಬೂರಿ ನಾಗಣ್ಣ ಹೇಳ್ತಾನೆ, ಈ ಕಲ್ಯಾಣ ನಾಡಿನಲ್ಲಿ ಕೆಳಗೆ ಬಿದ್ದವರನ್ನ ಮೇಲೆ ಎತ್ತಕ್ಕಂಥ ವ್ಯಕ್ತಿ ಅಂತ ಯಾರಾದ್ರೂ ಬಸವಣ್ಣ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂತಹ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರು. ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ವಚನ ಸಾಹಿತ್ಯ, ಬಸವಾದಿ ಪ್ರಮಥರು ಕೊಟ್ಟಿರ್ತಕ್ಕಂಥ ಈ ವಚನ ಸಾಹಿತ್ಯ ನಿಜಕ್ಕೂ ನಮಗೆ ಬಸವಾದಿ ಪ್ರಮಥರು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಸಂಪತ್ತು ಅಂದ್ರೆ ಅದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯವನ್ನ ಆದಷ್ಟು ನಾವು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಅದನ್ನ ಮೈಗೂಡಿಸಿಕೊಂಡು ಹೋಗುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇವತ್ತಿನ ದಿವಸ ಪ್ರತಿಯೊಬ್ಬರ ಕರ್ತವ್ಯ ಇದೆ. ವಿಶೇಷವಾಗಿ ನಮ್ಮ ಶರಣೆ ತಾಯಂದಿರು ಇದರಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ನಾಡಿನಲ್ಲಿ, ರಾಷ್ಟ್ರದಲ್ಲಿ ಏನಾದ್ರೂ ಧರ್ಮ ಉಳಿದಂದ್ರೆ ಅದಕ್ಕೆ ಮೂಲ ಕಾರಣ ತಾಯಂದಿರು ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೇಕಾಗ್ತದೆ. ಹೆಣ್ಮಕ್ಕಳಿಂದನೇ ಧರ್ಮ ಉಳಿದಿದೆ ಅಂತಕ್ಕಂಥದ್ದನ್ನ ನಾವು ಎಲ್ಲಿ ಬೇಕಾದ್ರೆ ಹೇಳ್ಬೇಕಾಗ್ತದ. ಅದಕ್ಕಾಗಿ ಈ ಬಹುದೊಡ್ಡ ಜವಾಬ್ದಾರಿ ಇವತ್ತಿನ ಯುವಕರನ್ನ ಮತ್ತು ಮಕ್ಕಳನ್ನ ಸರಿದಾರಿಗೆ ತರುವಂತಹ ಕಾರ್ಯ ಇವತ್ತು ವಚನ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಇದೆ.